ಹೆಲೋ ಕುಕಿಂಗ್ ಲವರ್ಸ್, ವೆಲ್ಕಮ್ ಟು ರೇವನ್ಕರ್ಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬಿಳಿ ಹೋಳಿಗೆ ಅಥವಾ ಅಕ್ಕಿ ರೊಟ್ಟಿ ಅಂತ ಏನು ಕರೀತಾರೆ ಅದನ್ನು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ. ಇದ್ರ ಜೊತೆಗೆ ರೊಟ್ಟಿಗಿಂತ ಅದ್ರ ಜೊತೆಗೆ ಮಾಡೋ ಸೈಡ್ ಡಿಶ್ ಕೂಡ ತುಂಬ ಇಂಪಾರ್ಟೆಂಟು. ಬಟ್ ಮೊದಲಿಗೆ ರೊಟ್ಟಿ ಮಾಡೋಣ ಬನ್ನಿ. ಸೊ ಇವತ್ತು ನಾನು ಒಂದು 15 ರೊಟ್ಟಿ ಮಾಡಬೇಕು. ಸೊ 15 ರೊಟ್ಟಿಗೆ ನಾನು ಒಂದು ಲೋಟದಲ್ಲಿ 9 ಲೋಟದಷ್ಟು ನೀರು ತೊಗೊತೀನಿ. ಸೊ 15 ರೊಟ್ಟಿ ಬೇಕ್ ಮಾಡಬೇಕು ಅಂದರೆ ನಿಮಗೆ 9 ಲೋಟದಷ್ಟು ನೀರು. ಇದು ಯೂಶಲಿ 1:3 ರೇಷಿಯೋ. ಓಕೆ, 9 ಲೋಟ ನೀರು ತೊಗೊತಾ ಇದ್ದೀನಿ. ಸೊ ಈ ನೀರಿಗೆ ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು ಎಣ್ಣೆ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂತ ಹೇಳ್ಬೋದು, ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಇವಾಗ ಇದನ್ನು ನೀರನ್ನ ಬಿಸಿಗೆ ಇಡೋಣ. ಚೆನ್ನಾಗಿ ಮಿಕ್ಸ್ ಆಗಲಿ, ಇದು ನೀರು ಬಿಸಿ ಆಗಲಿ. ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಚಿಮ್ಮಿಸ್ಕೊತೀರಿ. ನಾವು ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರ, ಈ ನಾನ್ ಸ್ಟಿಕ್ಕಲ್ಲಿ ಕೆಲವೆಲ್ಲ ಮುದ್ದೆ ಮಾಡ್ತಾರಲ್ಲ ಅದೇ ಥರ ಇದು ಕೂಡ ಮಾಡೋದು. ಚೆನ್ನಾಗಿ ಕರಗಿದೆ ಇದು. ಸೊ ಇದು ಸ್ವಲ್ಪ ಕುದೀತಾ ಇರಲಿ. ನೀರು ರೆಡಿ ಆಗಬೇಕಾದ್ರೆ ಇದಕ್ಕೆ ನಾವು ಸರಿ ಅಂತ ಕರಿತೀವಿ. ಈಗ ನಾವೇನು ಮಿಕ್ಸ್ ಮಾಡ್ಕೊಂಡ್ವಿ, ನೀರು, ಎಣ್ಣೆ, ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನ, ಇದಕ್ಕೆ ಸರಿ ಅಂತ ಕರಿತೀವಿ. ಸೊ ಇದು ರೆಡಿ ಆಗಬೇಕಾದ್ರೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ರೆಡಿ ಇಟ್ಕೊಳ್ಳೋಣ. ಸೊ ನಾನು ಯಾವ ಲೋಟದಲ್ಲಿ ನೀರು ತಗೊಂಡೆ ಅದೇ ಲೋಟದಲ್ಲಿ ನಾನು ಒಂದು 3 ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊತೀನಿ. ನಾನು ಹೇಳ್ದಂಗೆ 1:3 ರೇಷಿಯೋ, ಅಂದರೆ 1 ಲೋಟ ನೀವು ಅಕ್ಕಿ ಹಿಟ್ಟು ತೊಗೊಂಡ್ರೆ 3 ಲೋಟದಷ್ಟು ನೀರು. ಸೊ ನಾವಿಲ್ಲಿ 9 ಲೋಟ ನೀರು ತೊಗೊಂಡಿರೋದ್ರಿಂದ ನಾನು 3 ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊತೀನಿ. ಸೊ ಇಷ್ಟು ಅಕ್ಕಿ ಹಿಟ್ಟು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾವಾಗ ಸರಿ ಈಗ ಬಿಸಿಯಾಗಿ ಕುದಿತಾ ಇದೆ, ಇದಕ್ಕೆ ನಾನು ಮೆಲ್ಲಿಗೆ ಅಕ್ಕಿ ಹಿಟ್ಟು ನಾವೇನು ತೊಗೊಂಡಿದ್ದೀವಿ 3 ಲೋಟದಷ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಅರ್ಜೆಂಟ್ ಮಾಡಬೇಡಿ, ಯಾಕಂದರೆ ಇದು ಬೇಗ ಗಂಟಾಗೋ ಚಾನ್ಸ್ ಇದೆ. ಗಂಟಾಗೋಕ್ಕಿಂತ ಬೇಗ ಉಕ್ಕಿ ಬಂದ್ಬಿಡುತ್ತೆ. ಹಾಗಾಗಿ ಗ್ಯಾಸ್ ಒಲೆನ ತುಂಬ ಕಡಿಮೆ, ಅಥವಾ ಏನು ಸಿಮ್ ಅಂತ ಕರಿತೀವಿ, ಹಾಗೆ ತುಂಬ ಕಡಿಮೆ ಮಾಡಿಬಿಡಿ, ಲೋ ಫೈರ್ಲಿಡಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮೆಲ್ಲಿಗೆ ಗಂಟಾಗಬಾರ್ದು, ತುಂಬ ಗಡಿಬಿಡಿ ಅಂತ ಬೇಡ, ಯಾಕಂದರೆ ಅದು ನೀರೆಲ್ಲ ಹೊಂದ್ಕೊಳ್ಳುತ್ತೆ ಅಕ್ಕಿ ಹಿಟ್ಟಿಗೆ. ಸೊ ನೀವು ಮೆಲ್ಲಿಗೆ ಅದನ್ನು ಗಂಟು ಹಾಕ್ದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅದು ಬೇಕೊಂಬಿಡತ್ತೆ. ನೋಡಿ, ನಿಧಾನವಾಗಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ನೋಡಿ ಎಲ್ಲ ಬೇಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಇದೆ. ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಅಂದರೆ ನೀರಲ್ಲಿ ಮುಟ್ಟಿ ನೋಡಿ ಟೆಸ್ಟ್ ಮಾಡಬೇಕು. ನಿಮ್ಮ ಕೈಗೆ ಅಂಟಲಿಲ್ಲ ಅಂದರೆ ಆಲ್ರೆಡಿ ಬೆಂದಿದೆ ಅಂತ ನೋಡಿ. ತಣ್ಣೀರು ತೊಗೊಂಡು ಟಚ್ ಮಾಡ್ತಾ ಇದ್ದೀನಿ ನೋಡಿ, ಸ್ವಲ್ಪನೂ ಕೂಡ ಅಂಟಿಲ್ಲ ಅಂದರೆ ಬೆಂದಿದೆ. ಇದ್ರ ಜೊತೆಗೆ ನಾವು ಈಗ ಮೈದಾ ಹಿಟ್ಟನ್ನ ತಗೊಂಡು ನಾವೇನು ಹೋಳಿಗೆ ಹೇಗೆ ಮಾಡ್ತೀವಿ, ಹೂರ್ಣ ಹಾಗೂ ಕಣಕನ ಫಿಲ್ ಮಾಡೋದು ಅದೇ ಥರ ಇಲ್ಲೂ ಕೂಡ. ಸೊ ಸ್ವಲ್ಪ ಒಂದು ಅಂದಾಜಲ್ಲಿ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ, 1 ಲೋಟದಷ್ಟು. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ನಾವು ಹೇಗೆ ಚಪಾತಿ ಹಿಟ್ಟು, ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಅಷ್ಟು ಏನು ರಫ್ ಆಗಿ ಗಟ್ಟಿಯಾಗಿ ಬೇಡ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮೈದಾ ಹಿಟ್ಟು. ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಮತ್ತು ನಾವು ಯಾವುದೇ ಹಿಟ್ಟು ಕಲಿಸ್ಬೇಕಾದ್ರೆ ಎಲ್ಲಿ ತನಕ ಕಲಿಸ್ಬೇಕು ಅಂದರೆ ಅದು ನಮ್ಮ ಕೈಗೆ ಅಂಟಬಾರ್ದು. ಹಾಗೆ ನಾವು ಏನು ಪಾತ್ರೆ ತೊಗೊಂಡಿದ್ದೀವಿ ಅದಕ್ಕೂ ಅಂಟಲ್ಲ, ಅದು ಬಿಡಿಸ್ಕೊಂಡು ಬಿಡುತ್ತೆ. ಸೊ ಅಲ್ಲಿ ತನಕ ನೀವು ಅದನ್ನು ಕಲಿಸ್ಬೇಕು. ಯಾವುದೇ ಹಿಟ್ಟಾಗಲಿ, ಚಪಾತಿ ಆಗಲಿ, ಪೂರಿ ಆಗಲಿ, ಇವನ್ ಹೋಳಿಗೆ ಮಾಡ್ಬೇಕಾದ್ರೆ ಕೂಡ ಅಷ್ಟೇ. ಕೈಗೆ ಅಂಟಲಿಲ್ಲ ಅಂದರೆ ಅದು ಚೆನ್ನಾಗಿ ಕಲಸಾಗಿದೆ ಅಂತ ಅರ್ಥ. ಸೊ ಇದು ನಾವೇನು ತೊಗೊಂಡಿರೋದು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ. ಇದನ್ನ ಬಿಳಿ ಹೋಳಿಗೆ ಅಂತ ಅದಕ್ಕೆ ಕರೆಯೋದು, ಯಾಕಂದ್ರೆ ಇದು ನಾವು ಹೋಳಿಗೆ ಹೇಗೆ ಮಾಡ್ತೀವಿ ಅದ್ರಲ್ಲಿ ಹೂರ್ಣ ತುಂಬಿಸ್ತೀವಲ್ಲ, ಅದ್ರ ಬದಲು ಇಲ್ಲಿ ಅಕ್ಕಿ ಹಿಟ್ಟನ್ನ ತುಂಬಿಸ್ತೀವಿ. ಸೊ ಅದಕ್ಕೆ ಬಿಳಿ ಹೋಳಿಗೆ ಅಂತ ಕರಿತೀವಿ, ಯಾಕಂದ್ರೆ ಇದು ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ಇದು ಒಂದು 2-3 ದಿವಸ ಇಟ್ಟರು ಕೂಡ ಇದು ಹರಿಯಲ್ಲ ಅಂತ ಹೇಳ್ತಾರೆ, ಚೆನ್ನಾಗಿರುತ್ತೆ ಅಂತ. ನೋಡಿ, ನಾವು ಇವಾಗ ಆಲ್ರೆಡಿ
ಏನು ಬೇಯಿಸಿ ಇಟ್ಕೊಂಡಿದ್ವಿ ಅಕ್ಕಿ ಹಿಟ್ಟನ್ನ, ಅದನ್ನ ಹೀಗೆ ಸ್ವಲ್ಪ ಎಲ್ಲೂ ಉಂಡೆ ಗಟ್ಟಿ ಆಗಿರಲ್ಲ ಅಥವಾ ಗಂಟಾಗಿರಲ್ಲ, ನಾವು ಅದನ್ನ ಅಕ್ಕಿ ಹಿಟ್ಟಲ್ಲೇನೆ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆ ಮಾಡಲಿಕ್ಕೆ. ಇನ್ನೊಂದು ಥರ ಆ, ಅಕ್ಕಿ ರೊಟ್ಟಿ ಕೂಡ ಮಾಡ್ತಾರೆ. ಇದನ್ನ ಹೀಗೆ ತುಂಬದೆಲೆ ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನೇ ಲಟ್ಸ್ಬಿಟ್ಟು ಮಾಡ್ಬೋದು. ಅದನ್ನು ಕೂಡ ಅಕ್ಕಿ ರೊಟ್ಟಿ ಅಂತ ಕರಿತೀವಿ ನಾವು. ಬಟ್ ಅದನ್ನ ನೀವು ತುಂಬ ದಿವಸ ಇಡೋಕ್ಕಾಗಲ್ಲ, ಯಾಕಂದ್ರೆ ಅದು ಬೇಗ ಹರಿದೋಗುತ್ತೆ ಮತ್ತು ರಫ್ ಆಗಿಬಿಡುತ್ತೆ. ಅದನ್ನ ಇಮಿಡಿಯೇಟಾಗಿ ನಾವು ತವಾಯಿಂದ ಡೈರೆಕ್ಟಾಗಿ ತೆಗೆದು ತಿನ್ನಬೇಕು. ಇದಾದ್ರೆ ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು. ನೋಡಿ, ಈ ಥರ ನಾನು ಏನು ಬೇಯಿಸಿಟ್ಟಿದ್ದೆ ಅಕ್ಕಿ ಹಿಟ್ಟನ್ನ, ಇದನ್ನ ಹೇಗೆ ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ಸಣ್ಣದೆಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಸ್ವಲ್ಪ ದೊಡ್ಡ ರೊಟ್ಟಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಆಲ್ಮೋಸ್ಟ್ ದೊಡ್ಡ ಸೈಜಲ್ಲೇ ತೊಗೊತಾ ಇದ್ದೀನಿ. ಹೇಗೆ ಉಂಡೆಗಳು ಮಾಡ್ಕೊಳ್ಳೋದು, ಹೇಳ್ದಂಗೆ ನಾವೇನು ಹೂರಣ ತುಂಬ್ತೀವಿ ಹೋಳಿಗೆಲಿ, ಅದೇ ಥರ. ಸೊ ಇಲ್ಲಿ ನಮ್ಮ ಮೈದಾ ಹಿಟ್ಟು ಕೂಡ ಒಂದು 1/4 ಗಂಟೆ ನೆಂದಿತ್ತು, ಸ್ವಲ್ಪ ಅದು ಕೂಡ ಸಾಫ್ಟ್ ಆಗಿದೆ. ಅದರಲ್ಲಿ ನಾವು ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಇದು ಹೊರಗಿನ ಲೇಯರ್. ನಾನಾಗಲೇ ಹೇಳ್ದಂಗೆ ಇದೊಂದೇ ಎಕ್ಸ್ಟ್ರಾ. ಬಿಳಿ ಹೋಳಿಗೆಗೂ ನಾರ್ಮಲ್ ಅಕ್ಕಿ ರೊಟ್ಟಿಗೂ ಇದೊಂದೇ ಡಿಫ್ರೆನ್ಸ್. ನೀವು ಮೈದಾ ಹಿಟ್ಟು ಲೇಯರ್ನ ಹೊರಗೆ ಮಾಡಿಬಿಟ್ರೆ ಅದು ಬಿಳಿ ಹೋಳಿಗೆ ಅಂತಾನೆ ಕರ್ಸುತ್ತೆ. ನೀವು 2-3 ದಿನ ಇಟ್ಕೊಂಡು ತಿನ್ಬೋದು. ಅದು ಮಾಡದೆ ನೀವು ಡೈರೆಕ್ಟಾಗಿ ಅಕ್ಕಿ ಹಿಟ್ಟಲ್ಲಿ ಡೈರೆಕ್ಟ್ ತವಾದಲ್ಲಿ ಮಾಡಿದ್ರೆ ಇಮಿಡಿಯೇಟ್ ತಿನ್ಬೇಕಾಗತ್ತೆ. ಸೊ ಹೀಗೆ ಅದನ್ನ ನಮ್ಮ ಉಂಡೆ ಅದರೊಳಗೆ ಹಿಡಿಸೋಷ್ಟು ದೊಡ್ಡದಾಗಿ ಲಟ್ಸ್ಕೊಳ್ಳಿ. ಅದನ್ನ ಉಂಡೆ ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಅಲ್ಲ, ಅದನ್ನ ಕವರ್ ಮಾಡಿ ಇದನ್ನ ಲಟ್ಸ್ಕೊಂಡ್ರೆ ಆಯ್ತು. ನಾನು ಹೇಳ್ದಂಗೆ ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಅದ್ರ ಜೊತೆಗೆ ನೀವು ಮಾಡೋ ಸೈಡ್ಸ್ ಇರುತ್ತಲ್ಲ, ಅದು ಇಂಪಾರ್ಟೆಂಟ್. ದ್ಯಾಟ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಅಂತ ಕರಿತೀವಿ. ಯಾಕಂದ್ರೆ ಅದ್ರ ಜೊತೆಗೆ ಎಂಡಿಗಾಯಿ ಮಾಡ್ತೀವಿ, ಅಥವಾ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಬೇರೆ ಬೇರೆ ಅಂತ ಡಿಶಸ್ ಪಲ್ಯಗಳು ಮಾಡ್ತೀವಿ. ಸ್ಪೆಷಲಿ ಹುಬ್ಳಿ ಸೈಡ್ ಹೋಗ್ಬಿಟ್ರೆ ನಿಮಗೆ ವೆರೈಟಿ ಸೈಡ್ ಡಿಶಸ್ಗಳು ಸಿಗುತ್ತೆ. ಆಮೇಲೆ ನಾನು ಕೇಳ್ದಂಗೆ ಇದಕ್ಕೆ ನಾನ್ ವೆಜ್ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಚಿಕನ್ ಅಥವಾ ಮಟನ್ ಏನು ಅದ್ರ ಜೊತೆ ಸೈಡ್ಸ್ ಅಲ್ಲಿ ಮಾಡಿದ್ರೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾನು ಎಣ್ಣೆಗಾಯಿ ಹೇಗೆ ಮಾಡೋದು, ಹಾಗೆ ಅವರೆಕಾಳ್ದು ಪಲ್ಯ ಹೇಗೆ ಮಾಡೋದು ಇದ್ರ ಜೊತೆಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಸರಿಯಾದ ಸೈಜ್ಗೆನೆ ನಾವು ಲಟ್ಸ್ಕೊತಾ ಇದ್ದೀವಿ. ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ದೊಡ್ಡ ರೊಟ್ಟಿ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೀವು ಸಣ್ಣ ಉಂಡೆ ಮಾಡ್ಕೊಬೋದು. ಸೊ ತವಾ ರೆಡಿ ಆಗಿದೆ. ಈಗ ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ಬಿಳಿಯಾಗಿರೋ ಬಟ್ಟೆ, ಅಂದ್ರೆ ಯೂಸ್ ಆಗದಿರೋದು ಬಿಳಿಯಾಗಿರೋ ಒಂದು ಫ್ರೆಶ್ ಕರ್ಚೀಪ್ನ ಹರಿದಿಟ್ಕೊಂಡಿರೋದು ಇದು, ಅದನ್ನ ತಗೊಂಡು ನೆನೆಸಿಡ್ತಾ ಇದ್ದೀನಿ. ಮೇನ್ ಏನಕ್ಕೆ ಅಂದ್ರೆ ಅಕ್ಕಿ ರೊಟ್ಟಿ ಆಯಿಲ್ಲೆಸ್, ಅಂದ್ರೆ ನಾವು ಸ್ವಲ್ಪ ಕೂಡ ಎಣ್ಣೆನ ಉಪಯೋಗಿಸಲ್ಲ. ಸೊ ಎಣ್ಣೆ ಬದಲು ಅದನ್ನ ನಾವು ನೀರೇನು ಇಟ್ಕೊಂಡಿದೀವಿ ಆ ಬಟ್ಟೆಲಿ ಅದನ್ನ ಒತ್ತೀವಿ. ನಾನು ತೋರಿಸ್ಕೊಡ್ತೀನಿ ನೋಡಿ ಅದನ್ನ. ಹಾಗಾಗಿ ಇದು ತಿನ್ನೋ ಕೂಡ ಬಹಳ ಹೆಲ್ದಿ, ಸ್ವಲ್ಪನೂ ಎಣ್ಣೆ ಇಲ್ಲದೆ ಯೂಸ್ ತಿನ್ನೋವಂಥದ್ದು. ನೋಡಿ, ಹೀಗೆ ಅದನ್ನ ಒತ್ಕೊಬೇಕು. ತುಂಬಾ ಎಣ್ಣೆ ನೀರಲ್ಲ, ಸ್ವಲ್ಪ ಅದನ್ನ ಲೈಟಾಗಿ ಟಚ್ ಮಾಡೋದಷ್ಟೇ. ಹೀಗೆ ಅದು ಮಾಡಿದ್ರೆ ಲೈಟಾಗಿ ಅದು ಉಬ್ಕೊಳ್ಳುತ್ತೆ. ಉಬ್ಕೊಂಡಾಗ ನಮ್ಮ ರೊಟ್ಟಿ ರೆಡಿ ಆಗಿದೆ ಅಂತ ಅರ್ಥ. ನೀವು ಟ್ರೈ ಮಾಡಿ, ಇಷ್ಟ ಆಯ್ತು ಅಲ್ವ ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ತುಂಬಾನೇ ಚೆನ್ನಾಗಿರುತ್ತೆ. ಬೇರೆ ಬೇರೆ ಅಂತ ತಿಂಡಿಗಳನ್ನ ರೊಟ್ಟಿಗಳನ್ನ ಟ್ರೈ ಮಾಡ್ಬೋದು. ನೋಡಿ, ಆಲ್ರೆಡಿ ಉಪ್ತಾ ಇದೆ, ಅಂದರೆ ನಮ್ಮ ರೊಟ್ಟಿ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಚೆನ್ನಾಗಿದೆ. ಇದ್ರ ಜೊತೆಗೆ ಯಾವ ಪಲ್ಯ ಮಾಡೋದು ಅಂತ ನೀವು ಡಿಸೈಡ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಮ್ಮನೇಲಿ ಯಾವ್ದು ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ. ಎಣ್ಣೆಗಾಯಿ ಮತ್ತೆ ಅವರೆಕಾಳು ಪಲ್ಯ. ನೋಡಿ, ಚೆನ್ನಾಗಿ ಬೆಂದ್ಕೊಂಡಿದೆ ಅಕ್ಕಿ ರೊಟ್ಟಿ.
ತಿನ್ನಕ್ಕೆ ರೆಡಿ ಆಗಿದೆ. ಫೋಲ್ಡ್ ಮಾಡಿ ಪ್ಲೇಟಲ್ಲಿ ಹಾಕಿದ್ರೆ ಸರ್ವ್ ಮಾಡ್ಬಿಡೋದು. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ, ಅದರ ಜೊತೆಗೆ ನಿಮಗೆ ಇಷ್ಟವಾಗಿರೋ ಪಲ್ಯ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.